ಇದು ಟಿಶ್ಯೂ ಸ್ಯಾರಿದು ಫ್ರೆಂಡ್ಸ್, ಡಬಲ್ ಕಲರ್ ಸ್ಯಾರಿ ಇತ್ತು. ಒಂದು ಪಿಂಕ್ ಕಲರು ಹಾಗೆ ಲೈಟ್ ಗೋಲ್ಡ್ ಮಿಕ್ಸಿಂಗ್ ಸ್ಯಾರಿ. ಅದ್ರದ್ದು ಇದು ಡಿಸೈನು ತುಂಬ ಚೆನ್ನಾಗಿತ್ತು, ಸ್ಮೂತಾಗಿ ಡಿಸೈನ್ ಇದನ್ನು ಸೆಲೆಕ್ಟ್ ಮಾಡಿ ಹೋಗಿದ್ರು. ಸ್ಲೀವ್ಸ್ ಬಂದ್ಬಿಟ್ಟು ಸ್ವಲ್ಪ ಯೂನಿಕ್ಕಾಗಿ ಇರಲಿ, ದೊಡ್ಡ ಬಾರ್ಡ್ರ್ ಬಂದಿತ್ತು. ಅದು ಬೇಡ ನಮಗೆ, ಯೂನಿಕ್ಕಾಗಿ ಹಾಕ್ಕೊಡಿ ಬೇರೆ ಡಿಸೈನ್ ಅಂತ ಹೇಳಿ ನಮಗೆ ಹೇಳೋಗಿದ್ರು. ಬ್ಯಾಕ್ ಬಂದ್ಬಿಟ್ಟು ಈ ಥರ ಫ್ಲವರ್ ಡಿಸೈನು, ಸೆಂಟ್ರಲ್ಲಿ ನಾನು ಅದು ಲೀಫಿಗೆಲ್ಲ ಪಿಂಕ್ ಕಲರ್ ಶೇಡ್ ಕೊಟ್ಬಿಟ್ಟು ಗೋಲ್ಡ್ ಕಲರು ಫ್ಲವರ್ಗೆ ಕೊಟ್ಟಿದ್ದೆ. ಹಾಗಾಗಿ ಅದು ತುಂಬ ಡಾರ್ಕ್ ಪಿಂಕ್ ಇರೋದ್ರಿಂದ ಈ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂಥೇಳಿ ಈ ಥರ ನಾನು ಕಲರ್ ಕಾಂಬಿನೇಷನ್ ಕೊಟ್ಟು ಫ್ರಂಟು ಬ್ಯಾಕು ಹಾಕಿದ್ದೀನಿ. ಬ್ಯಾಕ್ ಮಾಮೂಲು ಯು ಶೇಪಲ್ಲಿತ್ತು. ಹಾಗೆ ಫ್ರಂಟ್ ಬಂದ್ಬಿಟ್ಟು ಆರ್ಮೋಲ್ ಡೌನಿಂಗ್ ಸ್ಟಾರ್ ನೆಕ್ಕಲ್ಲಿತ್ತು ಫ್ರೆಂಡ್ಸ್. ಇದು ಈಗ ತುಂಬ ಟ್ರೆಂಡಿಂಗಲ್ಲಿದೆ ಸ್ಟಾರ್ ನೆಕ್ಕಲ್ಲಿ. ಹಾಕಿ ನಾವು ವೇರ್ ಮಾಡಿದಾಗೂ, ಸ್ಟಿಚ್ ಮಾಡಿಕೊಂಡು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಹಾಗಾಗಿ ಈಗ ನನಗೆ ಬರ್ತಾ ಇರೋ ವರ್ಕೆಲ್ಲ ಮಾಮೂಲು ರೌಂಡ್ ಬೇಡ ಅಂಥೇಳಿ ಸ್ಟಾರ್ ನೆಕ್ಕಲ್ಲೇ, ಆರ್ಮೋಲ್ ಡೌನಿಂಗ್ ಸ್ಟಾರ್ ನೆಕ್ಕಲ್ಲೇ ನಮಗೆ ಡಿಸೈನ್ ತೋರಿಸಿ ಅಂಥೇಳಿ ಕಸ್ಟಮರ್ಸ್ ಕೇಳ್ತಿರ್ತಾರೆ. ಹಾಗಾಗಿ ನಾನು ಇದನ್ನು ಹಾಕಿದ್ದೀನಿ. ಈ ಸ್ಯಾರಿ ನೆನ್ನೆ ನಾನು ಬ್ಯಾಕು ಫ್ರಂಟು ಕಂಪ್ಲೀಟ್ ಮಾಡಿದ್ದೆ. ಸ್ಲೀವ್ಸ್ ಇವತ್ತು ಮಧ್ಯಾಹ್ನ ಅಂದರೆ ಶಾಪ್ ತೆಗೆಯೋದೆ 12 ಗಂಟೆ ಆಗಿಬಿಡ್ತು. ನಂದು ಎರಡನೇ ಮಗಳದು ಇಲ್ಲೇ ಲೋಕಲ್ ಹೊಸಪೇಟೆಯಲ್ಲೇ PDIT ಕಾಲೇಜು CET ಮುಖಾಂತರ ಸೀಟು ಸಿಕ್ಕಿತ್ತು. ಅವಳಿಗೆ ನಾನು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೋಗಿದ್ದೆ. ಅಲ್ಲಿಂದ ಬರೋದ್ರೊಳಗೆ ಲೇಟ್ ಆಯಿತು. ಹಾಗಾಗಿ 12 ಗಂಟೆಗೆ ಬಂದು ನಾನು ಇದನ್ನು ಸ್ಲೀವ್ಸ್ ಕಂಪ್ಲೀಟ್ ಮಾಡೋಣ ಅಂತ ಸ್ಲೀವ್ಸ್ ಹಾಕಿದ್ದೀನಿ. ಸ್ಯಾರಿ ಬಂದು ಈ ಥರ ಬಾರ್ಡ್ರು ಇಷ್ಟು ದೊಡ್ಡದು ಬಂದಿರೋದ್ರಿಂದ ಅವರಿಗೆ ಇಷ್ಟು ದೊಡ್ಡದು ನಮಗೆ ಬಾರ್ಡ್ರ್ ಬೇಡ, ಇದರಲ್ಲೇ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿ ನಮಗೆ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಪ್ಲೇನ್ ಇರೋದ್ರಿಂದ ನಾನು ಇದನ್ನು ಮೈನಸ್ ಮಾಡಿ ಈ ಆಫ್ ಬಾರ್ಡ್ರ್ ತೊಗೊಂಡು ಡಿಸೈನ್ ಹಾಕಿದ್ದೀನಿ. ಈ ಥರ ಇದು ಪ್ಲೇನು ಇಲ್ಲಿ ಕೆಳಗಡೆ ಇತ್ತು, ಇಲ್ಲಿ ಕಟ್ ಮಾಡಿ ನಾನು ಇದನ್ನು ಇಲ್ಲಿ ಮೇಲೆ ಅಟ್ಯಾಚ್ ಮಾಡಿ ಈ ಥರ ಡಿಸೈನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ತಿಕ್ಕಾಗಿ, ಅಂದರೆ ಇದೇ ಬೇರೆ ಡಿಸೈನು, ಇದ್ರದ್ದಲ್ಲ ಇದು ಡಿಸೈನು, ಇದು ಬೇರೆ ಡಿಸೈನಿಂದು ನಾನು ಇದಕ್ಕೆ ಸೆಟ್ ಮಾಡಿ ಹಾಕಿದ್ದೀನಿ. ಮೇಲೆ ಇದಕ್ಕೆ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ಇದು ಸ್ಟಿಚ್ ಆದಮೇಲೆ ನಾನು ತೋರಿಸ್ತೀನಿ. ಸ್ಟಿಚ್ಚನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಸ್ಟಿಚ್ ಮಾಡಾದಮೇಲೆ ನಿಮಗೆ ನಾನು ಆ ವಿಡಿಯೋ ತೋರಿಸ್ತೀನಿ. ಇಲ್ಲಿ ಕಟ್ ವರ್ಕ್ ಮಾಡಿಬಿಟ್ರೆ ಸ್ಲೀವ್ಸು ತುಂಬ ಚೆನ್ನಾಗಿ ನೀಟಾಗಿ ಕಾಣುತ್ತೆ. ಇದು ಯಾವ ಥರ ಇದೆ ಅದೇ ಥರನೇ ನಾವು ಫಿನಿಶಿಂಗ್ ಕೊಟ್ಟಿವಪ್ಪ ಅಂದರೆ ತುಂಬ ಚೆನ್ನಾಗಿ ಕಾಣ್ತದೆ. ಇದು ಇಲ್ಲೆಲ್ಲ ಫುಲ್ಲು ಬುಟ್ಟ ಬಂದಿದೆ. ಇಲ್ಲಿ ಈ ಥರ ವಿ ಶೇಪಲ್ಲಿ ಡಿಸೈನ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು. ಅಂದರೆ ಈ ಥರ ಪ್ಲೇನ್ ಬಂತಪ್ಪ ಬಾರ್ಡರ್ ಅಂತಂದಾಗ ನಾವು ಈ ಥರ ಆಫ್ ಬಾರ್ಡ್ರ್ ತೊಗೊಂಡ್ಬಿಟ್ಟು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಡಿಸೈನು ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಸ್ಲೀವ್ಸಿಗೆ. ಈ ಡಿಸೈನು ನಾನು ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ. ಈಗ ಜಸ್ಟ್ ಕಂಪ್ಲೀಟ್ ಆಗಿದೆ. 8 ಗಂಟೆ ಟೈಮ್ ಈಗ, ನೈಟು 8 ಗಂಟೆ. 12 ಗಂಟೆಯಿಂದ ಹಿಡಿದು 8 ಗಂಟೆ ಲೆಕ್ಕ ಮಾಡಿ. ಒಂದು ಸ್ಲೀವ್ಸು 4 ತಾಸು ಆಗಿದೆ. ಒಂದು ಸ್ಲೀವ್ಸ್ 4 ತಾಸು, ಇನ್ನೊಂದು ಸ್ಲೀವ್ಸು 4 ತಾಸು, 8 ತಾಸು 2 ಸ್ಲೀವ್ಸ್ ಆಗಿದೆ. ಅಂದರೆ ಇವತ್ತಿಗೆ ಇದೊಂದೇ ಡಿಸೈನು ನಂದಾಗಿರೋದು. ನಿಮಗೆ ಇಷ್ಟ ಆದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನೀವು ಹಾಕ್ಸ್ಕೋಬೋದು. ತುಂಬ ಚೆನ್ನಾಗಿದೆ ಡಿಸೈನು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋ ಫುಲ್ ನೋಡಿ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ನೀವು ಮಂತ್ಲಿ ಎಷ್ಟು ಅರ್ನ್ ಮಾಡ್ತೀವಿ ಅಂತೇಳಿ ನನಗೊಂದು ಕಮೆಂಟ್ ಹಾಕಿದ್ರು ಒಬ್ಬರು ಸಿಸ್ಟರು. ಹಾಗಾಗಿ ನಾನು ಅದ್ರ ಬಗ್ಗೆನೇ ಇವತ್ತು ವಿಡಿಯೋ ಮಾಡೋಣ ಅಂಥೇಳಿ ವಿಡಿಯೋ ಮಾಡ್ತಿದ್ದೀನಿ. ನಾನು ಈಗ ಈ ವರ್ಕ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. 2 ವರ್ಷ ಮುಗಿದು 3 ವರ್ಷ ರನ್ನಿಂಗು. ಈಗ ನಾವು ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಾವು ಅದರಲ್ಲಿ ಎಷ್ಟು ಲಾಭ ತೊಗೋತೀವಿ, ನಮಗೆ ಎಷ್ಟು ಲಾಭ, ಕೊನೆಗೆ ತಿಂಗಳ ಮಂತಲ್ಲಿ ಎಷ್ಟು ಉಳಿಯುತ್ತೆ, ನಮ್ಮ ಖರ್ಚೆಲ್ಲ ಹೋಗ್ಬಿಟ್ಟು ಮಂತ್ಲಿ ಬಂದಿರೋ ಅಮೌಂಟಲ್ಲಿ ನಮ್ಮದು ಬಾಡಿಗೆ ಹಾಗೆ ಖರ್ಚು
ಇವೆಲ್ಲ ತೆಗೆದ್ಬಿಟ್ಟು ನಮಗೆ ಎಷ್ಟು ಲಾಭ ಉಳಿಯುತ್ತೆ ಅನ್ನೋದ್ರ ಬಗ್ಗೆ ನಮಗೂ ಒಂದು ಐಡಿಯಾ ಇರಲಿ ಅಂತೇಳಿ ನಾನು ಒಂದು ಬುಕ್ ಮೇಂಟೈನ್ ಮಾಡಿದ್ದೀನಿ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ನಿಮಗೆ ತೋರಿಸಿದ್ದೆ. ಮಂತ್ಲಿ ನನಗೆ ಡೈಲಿ ನಾನು ಎಷ್ಟು ಸ್ಟಿಚ್ಚೇ ಆಗಿರ್ಬೋದು, ವರ್ಕೇ ಆಗಿರ್ಬೋದು, ಯಾರಾದರೂ ಕಸ್ಟಮರ್ ಬಂದರೆ ಅವರು ಪೇ ಮಾಡಿದ ತಕ್ಷಣ ಅಮೌಂಟು ನಾನು ಬುಕ್ಕಲ್ಲಿ ಬರ್ಕೊಂಡ್ಬಿಡ್ತೀನಿ. ಅವತ್ತಿನ ಡೇಟು, ಅಮೌಂಟು ಎಲ್ಲ, ಸ್ಟಿಚ್ ಅಮೌಂಟು ಹಾಗೆ ವರ್ಕ್ ಅಮೌಂಟು ಅದನ್ನೆಲ್ಲ ಮಂತ್ ಎಂಡಿಗೆ ನಾನು ಟೋಟಲ್ ಮಾಡಿ ನಂದು ರೆಂಟ್ ಅಮೌಂಟು ಹಾಗೆ ನಂದು ಖರ್ಚು ಹಾಗೆ ಕರೆಂಟ್ ಬಿಲ್ಲು ಈ ಥರ ಇರುತ್ತಲ್ಲ, ಏನಾದರೂ ಖರ್ಚು ಇರೋದನ್ನೆಲ್ಲ ನಾನು ಮೈನಸ್ ಮಾಡಿ ನನಗೆ ಎಷ್ಟು ಉಳೀತು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗಲಿ ಅಂತೇಳಿ ನಾನು ಬುಕ್ ರೆಫರ್ ಮಾಡ್ತೀನಿ. ನನ್ನ ಈಗ 2 ವರ್ಷದ ಅನುಭವದ ಪ್ರಕಾರ ಮಂತ್ಲಿ ಏನಿಲ್ಲ ಅಂದರೂ 35,000 ಅಪ್ಪ ಅಂದರೆ ಈಗ ವರ್ಕ್ ಮೇಲೆ ಡಿಪೆಂಡು. ಈಗ ಈ ಮಂತಲ್ಲಿ ಈ ಥರ ಈ ಸೀಸನ್ ಇತ್ತಪ್ಪ ಅಂತಂದರೆ ನನಗೆ ವರ್ಕು ಜಾಸ್ತಿ ಬಂತು ಅಂದಾಗ ನಾವು ಜಾಸ್ತಿನೇ ಅರ್ನ್ ಮಾಡ್ಬೋದು. ವರ್ಕೇ ಇಲ್ಲ ಅಂದಾಗ ನಾವು ಏನೂ ಅರ್ನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು 2 ಆಪ್ಷನ್ನು ಇಟ್ಕೊಂಡಿದ್ದು, ಒಂದು ವರ್ಕು ಹಾಗೆ ಸ್ಟಿಚ್ಚು. ವರ್ಕಲ್ಲಿ ಕಮ್ಮಿ ಆಯ್ತಪ್ಪ ಅಂದರೆ ನಾವು ಸ್ಟಿಚ್ಚಲ್ಲಿ ಮಾಡ್ಕೋಬೋದು, ಸ್ಟಿಚ್ಚಲ್ಲಿ ಸ್ವಲ್ಪ ಕಮ್ಮಿ ಆಯ್ತಪ್ಪ ಅಂದರೆ ವರ್ಕಲ್ಲಿ ಮಾಡ್ಕೋಬೋದು ಅನ್ನೋ ನಾನು ಥಾಟ್ ಇಟ್ಕೊಂಡು ನಿಮಗೆ ನಾನು ಏನಾದರೂ ವಿಡಿಯೋದಲ್ಲಿ ಇದೇ ಸಜೆಷನ್ ಕೊಡ್ತಿರ್ತೀನಿ. ಬರೀ ನೀವು ವರ್ಕ್ ಮೇಲೆ ಡಿಪೆಂಡ್ ಆಗಬೇಡ್ರಿ, ಸ್ಟಿಚ್ಚೂ ಅದ್ರ ಜೊತೆಗೆ ಇತ್ತಪ್ಪ ಅಂದರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಆ ಥರ ನಾನು ಸ್ಟಿಚ್ಚು ವರ್ಕು 2 ಮೇಂಟೈನ್ ಮಾಡಿರೋದ್ರಿಂದ ಒಂದು ಮಂತಿಗೆ 35, ಒಂದೊಂದು ಟೈಮು 40, 45 ಈ ಥರ ಆಗಿದೆ. ನಾನು ಬುಕ್ಕೆಲ್ಲ ನಾನು ತೆಗೆದುಬಿಟ್ಟು ನೋಡಿದಾಗ ಮಂತ್ಲಿದು ಎಂಡಿಗೆ ನಾನೆಲ್ಲ ಟೋಟಲ್ ಮಾಡಿ ಖರ್ಚೆಲ್ಲ ತೆಗೆದುಬಿಟ್ಟು ನನಗೆ ಎಷ್ಟು ಉಳಿತು ಅನ್ನೋದ್ರ ಬಗ್ಗೆ ನಾನು ಬರೆದು ಇಟ್ಟಿರ್ತೀನಿ. ಆ ಪ್ರಕಾರ ನೋಡಿದ್ರೆ ಈಗ ರೆಂಟೇ ಏನಿಲ್ಲ ಅಂದರೂ ನಂದು 2 ಶಾಪು, ಈ ಕಡೆ ಟೈಲರಿಂಗ್ ಶಾಪು, ಆ ಕಡೆ ಬಟ್ಟೆ ಶಾಪು ಇರೋದ್ರಿಂದ 2 ಸೇರಿ ನನಗೆ 10,000 ರೆಂಟು, 10,000 ರೆಂಟಿನ ತೆಗಿಬೇಕು. ಹಾಗೆ ಕರೆಂಟ್ ಬಿಲ್ಲು, ಇದಕ್ಕೆಲ್ಲ ವರ್ಕಿಗೆ ಥ್ರೆಡ್ ಎಲ್ಲ ತರ್ತಾ ಇರ್ತೀನಿ, ಅದ್ರದ್ದು ಸಣ್ಣ ಪುಟ್ಟ ಖರ್ಚುಗಳು ಅದೊಂದು 5-10 ಸಾವಿರ ಇರುತ್ತೆ. ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಟೋಟಲ್ ಮಾಡಿ ನನಗೆ ಉಳಿದಿರೋ ಅಮೌಂಟು ಲಾಭ ಅಂತೇಳಿ ನಾನು ಡಿಸೈಡ್ ಆಗ್ತೀನಿ. ಎಲ್ಲ ಟೈಮಲ್ಲಿ 30, 35, 40ನೇ ಬರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಈ ಮಂತಲ್ಲಿ ಅಂದರೆ ಜೂನು, ಇದು ಜುಲೈ ಮಂತು, ಈಗ 2 ತಿಂಗಳಾಯಿತು, ಏನೂ ಅಷ್ಟೊಂದು ವರ್ಕ್ ಇಲ್ಲ. ನಾನು ಸ್ಟಿಚ್ಚಲ್ಲೇ ಮೇಂಟೈನ್ ಮಾಡಿಕೊಂಡು ಹೋಗ್ತಿದ್ದೀನಿ. ಸೀಸನ್ ಇಲ್ಲ ಅಂದಾಗ ನಮಗೆ ತುಂಬಾ ಕಷ್ಟ ಇರುತ್ತೆ ವರ್ಕ್ ಬರೋದು. ಈಗ ಅದು ಬೇರೆ ಏರಿಯಾಗೆ 2-3 ಮಷೀನು ಆಗಿರೋದ್ರಿಂದ ತುಂಬಾ ಕಾಂಪಿಟೇಷನ್ ಇದೆ. ಈಗ ಕಸ್ಟಮರು ಅಷ್ಟೇ ಏರಿಯಾಗೆ ಒಂದು 2-3 ವರ್ಕ್ ಮಷೀನ್ ಆಗಿರೋದ್ರಿಂದ ಅಲ್ಲಿ ಕೇಳ್ಕೊಂಬರ್ತಾರೆ, ಕೇಳ್ಕೊಂಬಂದು ಇಲ್ಲಿನೂ ಕೇಳ್ತಾರೆ ಡಿಸೈನ್ನ. ಅದೇ ಡಿಸೈನ್ ತೋರಿಸ್ಬಿಟ್ಟು ಎಷ್ಟು ಅಂತ ಕೇಳ್ತಾರೆ. ನಾವೊಂದು ರೇಟ್ ಹೇಳಿರ್ತೀವಿ, ಅಲ್ಲಿ ಫಸ್ಟು ಅಲ್ಲಿ ಕೇಳ್ಕೊಂಬಂದಿರ್ತಾರೆ, ಅವರೊಂದು ರೇಟ್ ಹೇಳಿರ್ತಾರೆ. ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿ ಎಲ್ಲಿ ಅವರಿಗೆ ಕಮ್ಮಿ ಅನಿಸುತ್ತೋ, ಎಲ್ಲಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಅಲ್ಲಿ ಅವರು ವರ್ಕ್ ಹಾಕ್ಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಹೀಗಿರಬೇಕಾದ್ರೆ ನಾವು ಇಷ್ಟೇ ನಮಗೆ ಮಂತ್ಲಿ ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂಥೇಳಿ ಗ್ಯಾರಂಟಿಯಾಗಿ ಹೇಳೋಕ್ಕಾಗಲ್ಲ. ಹಾಗಾಗಿ ನಮಗೆ ವರ್ಕು ಕಂಟಿನ್ಯೂಸ್ ಆಗಿ ಬಂತಪ್ಪ, ಒಂದು ದಿನಕ್ಕೆ ನಮಗೆ ಏನಿಲ್ಲ ಅಂದರೂ ಹೆವಿ ಡಿಸೈನು, ಈಗ ಏನಿದ್ರು ನಮಗೆ ಹೆವಿ ಡಿಸೈನಲ್ಲೇ ಲಾಭ. ಒಂದು ದಿನಕ್ಕೆ ಒಂದು ಹೆವಿ ಡಿಸೈನ್ ಆಗುತ್ತಂದಾಗ 1,000-1,200 ರೂಪಾಯಿ ಹೆವಿ ಡಿಸೈನ್ ಇರುತ್ತೆ. ಒಂದು ದಿನಕ್ಕೆ ನಾವು ಆರಾಮ್ಸೆ 1,000 ರೂಪಾಯಿ ಟಾರ್ಗೆಟ್ ಅಂತ ಇಟ್ಕೊಂಡ್ರು ಮಂತ್ಲಿ 30,000 ಹಂಗೆ ಆಗುತ್ತೆ ಅಂತ ನಾವು ಡಿಸೈಡ್ ಮಾಡ್ಬೋದು. ಆ ಥರ ಇರಲ್ಲ ವರ್ಕು. ಡೈಲಿ ನಮಗೆ ಹೆವಿ ಡಿಸೈನೇ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಟೈಮು ಸಿಂಪಲ್ ಡಿಸೈನು, ಒಂದು ಡಿಸೈನು 500 ರೂಪಾಯಿ ಅಂದರೆ ಅದು ಡೈಲಿ 2 ಹಾಕ್ಬೋದು. ಹೆವಿ ಡಿಸೈನ್ ಆದರೆ ನಮಗೆ ಇನ್ನೂ ಅನುಕೂಲ ಆಗಿಬಿಡುತ್ತೆ ನಮಗೆ. ಹೀಗೆ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಒಂದು ತಿಂಗಳಿಗೆ ಇಷ್ಟೇ ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ದಿನಕ್ಕೆ ನಾವು ಏನಿಲ್ಲ ಅಂದರೂ 500 ರೂಪಾಯಿ ಲೆಕ್ಕ ಇಟ್ಟರೆ ಮಂತ್ಲಿ 15, ಇಲ್ಲ 500 ರೂಪಾಯಿದು ಡಿಸೈನ್ 2 ಹಾಕಿದ್ವಪ್ಪ ಅಂದರೆ ಅದು ಫುಲ್ ಡೇ ವರ್ಕು. ಬೆಳಿಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಮಾಡಿ ನೈಟು 8-9 ಗಂಟೆವರೆಗೂ 2 ಡಿಸೈನ್ ಮುಗಿಸ್ಬೋದು. ಆ ಥರ ಟಾರ್ಗೆಟ್ 2 ಡಿಸೈನ್ ಮಾಡಿದ್ವಪ್ಪ ಅಂದರೆ ಡೈಲಿ 1,000. ಇಲ್ಲ ಹೆವಿ ಡಿಸೈನ್ ಹಾಕ್ತಿದ್ವಪ್ಪ ಅಂದಾಗ 1,000-1,200 ರೂಪಾಯಿ ಹೆವಿ ಡಿಸೈನು. ಈ ಥರ ವರ್ಕ್ ಕಂಟಿನ್ಯೂಸ್ ಆಗಿ ಬಂತಪ್ಪ ಅಂದರೆ ಮಂತ್ಲಿ ನಾವು ಏನಿಲ್ಲ ಅಂದರೂ 30,000-35,000 ಅರ್ನ್ ಮಾಡ್ಬೋದು. ಈಗ ಡಿಸೈನೇ ವರ್ಕೇ ಬಂದಿಲ್ಲ ಅಂದಾಗ ನಾವು ಅರ್ನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತುಂಬಾ ಕಷ್ಟ ಇರುತ್ತೆ ಈ ಫೀಲ್ಡಲ್ಲಿ.
ನಾವು ಈ ವರ್ಕಿಗೆ ಟೈಲರಿಂಗ್ಗೆ ಎರಡಕ್ಕೂ ಕಂಪೇರ್ ಮಾಡಿದಾಗ ನನ್ನ ಅನುಭವದ ಪ್ರಕಾರ ಟೈಲರಿಂಗೇ ಬೆಸ್ಟ್ ಅನಿಸುತ್ತೆ. ಈಗ ಈ ವರ್ಕೇ ಆಗಿರಲಿ, ಸಿಂಪಲ್ ಡಿಸೈನು 500 ರೂಪಾಯಿ ಅಂತ ಹೇಳಿರ್ತೀವಿ. ಆ ಡಿಸೈನ್ ಏನಿಲ್ಲ ಅಂದರೂ ಒಂದು ಮಿನಿಮಮ್ 4-5 ತಾಸು ಹಾಗೇ ಆಗುತ್ತೆ. ಎಂಥ ಸಿಂಪಲ್ ಡಿಸೈನ್ ಆದ್ರೂ ಮಿನಿಮಮ್ 3-4 ತಾಸು ಮೇಲೆ ಆಗುತ್ತೆ. 4 ತಾಸಲ್ಲಿ ಬರೀ 500 ರೂಪಾಯಿ ನಾವು ತೊಗೊಳ್ತೀವಿ. ಅದೇ ಬ್ಲೌಸ್ ಏನಾದ್ರು ಒಂದು ಸ್ಟಿಚ್ ಮಾಡಿದ್ರೆ ಫುಲ್ಲು ಫಾಸ್ಟಾಗಿ ಎಕ್ಸ್ಪೀರಿಯೆನ್ಸ್ ಇರೋ ಟೈಲರ್ಸ್ ಆದರೆ ಒಂದು ತಾಸಿಗೆ ಒಂದು ಬ್ಲೌಸು ಹೊಲ್ದು ಬಿಡ್ತಾರೆ, ಲೈನಿಂಗ್ ಬ್ಲೌಸು. ಈಗ ಮಾಮೂಲಿ ಲೈನಿಂಗ್ ಬ್ಲೌಸೇ 1.5 ತಾಸಲ್ಲಿ ಸ್ಟಿಚ್ ಮಾಡಿಬಿಟ್ರೆ ನಮಗೆ ಅಲ್ಲೇ 350 ಬಂದೇ ಬಿಡುತ್ತೆ. ಆ ಥರ 4 ತಾಸಿಗೂ 1 ತಾಸಿಗೂ ಕಂಪೇರ್ ಮಾಡಿದ್ರೆ 4 ತಾಸಲ್ಲಿ ಆರಾಮ್ಸೆ 2 ಬ್ಲೌಸು ಸ್ಟಿಚ್ ಮಾಡ್ಬೋದು. 350 ಅಲ್ಲಿಗೆ 700-700 ರೂಪಾಯಿ ಅವರು ಒಂದು ದಿನಕ್ಕೆ ಅರ್ನ್ ಮಾಡಿಬಿಡ್ಬೋದು. ನನ್ನ ಪ್ರಕಾರ ಈ ವರ್ಕಿಗೆ ಟೈಲರಿಂಗ್ಗೆ ಕಂಪೇರ್ ಮಾಡಿದ್ರೆ ಟೈಲರಿಂಗೇ ಎಷ್ಟೋ ಬೆಸ್ಟು. ನಾವು ಮನ್ಸು ಮಾಡಿದ್ರೆ ನಾವು ಇವತ್ತಿಗೆ 3 ಬ್ಲೌಸ್ ನಾವು ಮಾಡಲೇಬೇಕು ಅಂತೇಳಿ ಟಾರ್ಗೆಟ್ ಇಟ್ವಪ್ಪ ಅಂದರೆ ಆರಾಮಾಗಿ ನಾವು 1000 ರೂಪೀಸ್ ಅಲ್ಲೇ 3 ತಾಸಲ್ಲ, ಹಬ್ಬ ಅಂದರೆ ಒಂದು 4-5 ತಾಸಲ್ಲೇ ನಾವು 1000 ರೂಪೀಸ್ ಅರ್ನ್ ಮಾಡಿಬಿಡ್ಬೋದು. ಇದು ಆ ಥರ ಅಲ್ಲ. ಒಂದು ಡಿಸೈನ್ ಸಿಂಪಲ್ ಡಿಸೈನ್ ಅವರು ಹಾಕಲಿಕ್ಕೆ ಕೊಟ್ಟಾಗ ನಮಗೆ ಏನಿಲ್ಲ ಅಂದರೂ 4 ತಾಸು ಹಾಗೇ ಆಗುತ್ತೆ. ಫ್ರಂಟು ಬ್ಯಾಕು ಸ್ಲೀವ್ಸು ಫ್ರೇಮೆಲ್ಲ ತೆಗಿಬೇಕು, ಸೆಟ್ ಮಾಡಬೇಕು, ದಾರ ಸೆಟ್ ಮಾಡಬೇಕು, ಈ ಥರ ಮತ್ತೆ ಅಲ್ಲಿ ಮಾರ್ಕಿಂಗ್ ಸೆಟ್ ಮಾಡಬೇಕು. ಮಾರ್ಕಿಂಗ್ ಎಲ್ಲ ಹಾಕಿ ನಮ್ಮ ಬ್ಯಾಕ್ ನೆಕ್ಕಿಗೆ ಅಡ್ಜಸ್ಟ್ ಆಗೋ ಥರ ಸೆಟ್ ಮಾಡಿ ನಾವು ಇದೆಲ್ಲ ಹಾಕೋದ್ರೊಳಗೆ 4 ತಾಸು ಡಿಸೈನ್ಗೆ ನಮ್ಮದೊಂದು ತಾಸು, 5 ತಾಸಿಗೆ ನಾವು 500 ರೂಪಾಯಿ ದುಡಿಯೋಕ್ಕೆ ಸಾಧ್ಯ. ಅದೇ ಟೈಲರ್ ಆದರೆ 5 ತಾಸಲ್ಲಿ ಆರಾಮ್ಸೆ 2 ಬ್ಲೌಸ್ ಹೊಲ್ದು ರೆಸ್ಟು ಮಾಡ್ಬೋದು. ಈ ಥರ ಇರುತ್ತೆ ಫ್ರೆಂಡ್ಸ್. ಯಾರೆಲ್ಲ ನನಗೆ ಮಂತ್ಲಿ ನೀವು ಎಷ್ಟು ಅರ್ನ್ ಮಾಡ್ತೀರಿ ಅಂತ ಕೇಳಿದಿರೋ ಅವರಿಗೆಲ್ಲ ಈ ವಿಡಿಯೋ ನಾನು ಮಾಡಿ ಹಾಕ್ತಿದ್ದೀನಿ. ದಯವಿಟ್ಟು ನೋಡಿ. ಸ್ವಲ್ಪ ಏನೇ ಆಗಿರಲಿ ಯಾವುದೂ ಈಸಿ ಇಲ್ಲ, ಎಲ್ಲ ಕಷ್ಟ ಇದ್ದೇ ಇರುತ್ತೆ. ಹಾಗಾಗಿ ನೀವು ಏನಾದರೂ ಮಷೀನು ತೊಗೋಬೇಕಪ್ಪ ಅಂತ ನಿಮ್ಮ ಮೈಂಡಲ್ಲೂ ಇತ್ತಂದರೆ ಸ್ವಲ್ಪ ಯೋಚನೆ ಮಾಡಿ. ಅಕ್ಕಪಕ್ಕ ನಿಮಗೆ ಯಾರು ಕಾಂಪಿಟೇಟಿವ್ ಇಲ್ಲಪ್ಪ, ನಮ್ಮ ಏರಿಯಾ ಸ್ವಲ್ಪ ಅಫಿಷಿಯಲ್ ಇದೆ, ನಮಗೆ ನಾವು ಮಷೀನು ಹಾಕಿದ್ವಪ್ಪ ಅಂದಾಗ ನಮಗೆ ವರ್ಕ್ ಬರೋ ಸಾಧ್ಯತೆ ಇದೆ. ಈಗ ನಿಮ್ಮ ಅಕ್ಕಪಕ್ಕ ಯಾರಾದರೂ ಟೈಲರ್ಸು ತುಂಬ ಜನ ಇದ್ರಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನಮಗೇನಿದ್ರು ಅವ್ರ ಮುಖಾಂತರನೇ ಜಾಸ್ತಿ ವರ್ಕ್ ಬರೋದು. ಹಾಗಾಗಿ ಆ ಥರ ಟೈಲರ್ಸ್ ಇದ್ರಂದರೆ ನೀವು ಮಾಡ್ಕೋಬೋದು. ಈಗ ಬರೀ ಹೊರಗಿಂದನೇ ನಮಗೆ ವರ್ಕ್ ಬರುತ್ತೆ, ಅದರಲ್ಲೇ ನಾವು ತಿಂಗಳಿಗೆ 30-35-40 ಸಾವಿರ ರೂಪಾಯಿ ದುಡಿಬೋದು ಅಂತ ಅದು ಸಾಧ್ಯನೇ ಇಲ್ಲ. ನೀವು ಅದನ್ನು ಅಂದ್ಕೊಳ್ಳೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಇವಾಗ ನಾವು ಸಫರ್ ಆಗ್ತಿದ್ದೀವಿ, ಇದರಲ್ಲಿ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಕಾಂಪಿಟೇಷನ್ ಇದೆ. ಹಾಗೆ ಒಂದೊಂದು ಡಿಸೈನ್ಗೂ ಹೊರಗಡೆ ನೋಡಿದ್ರೆ ಎಷ್ಟು ಕಮ್ಮಿ. ಈಗ ನಾವು ಶಾಪಲ್ಲಿ ಇರೋರು ರೇಟು ನಾವು ತೊಗೊಳ್ಳೇಬೇಕಾಗುತ್ತೆ. ಎದಕ್ಕಪ್ಪ ಅಂದರೆ ಈಗ ನಾವು ರೆಂಟ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಹಾಗೆ ಖರ್ಚು ಇರುತ್ತೆ. ಆ ಖರ್ಚೆಲ್ಲ ತೆಗೆದುಬಿಟ್ಟು ನಾವು ನಮ್ಮದು ಲಾಭನೂ ನೋಡ್ಕೋಬೇಕು. ಆ ಥರ ಇದ್ದಾಗ ನಾವು ಸ್ವಲ್ಪ ಡಿಸೈನ್ಗೆ ನಾವು ಒಂದು 500 ರೂಪಾಯಿ ಸಿಂಪಲ್ ಡಿಸೈನ್ಗೆ ಹೇಳಿವಪ್ಪ ಅಂದಾಗ ಈಗ ಮನೆಯಲ್ಲೇ ಇರೋರು, ಮನೆಯಲ್ಲೇ ಮಷೀನು ಹಾಕಿರೋರು, ಅವ್ರಿಗೆ ರೆಂಟ್ ಇರಲ್ಲ, ಏನೂ ಇರಲ್ಲ. ಹಾಗಾಗಿ ಅವರು ಆ ಡಿಸೈನ್ನ 350-400ಗೆ ಆರಾಮ್ಸೆ ಮಾಡಿ ಕೊಡ್ತಿರ್ತಾರೆ. ಆ ಥರ ಇದ್ದಾಗ ಕಸ್ಟಮರು ನಮ್ಮ ಹತ್ರ ಬರಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿರ್ತಾರೆ. ಈ ಥರ ಕಾಂಪಿಟೇಷನ್ ಜಾಸ್ತಿ ಇರಬೇಕಾದ್ರೆ ನಾವು ಹೆವಿ ಅಮೌಂಟು, ಏನು 1-2 4 ಲಕ್ಷ ಹೆವಿ ಅಮೌಂಟ್ ಕೊಟ್ಟು ಮಷಿನ್ ತೊಗೊಂಡು ನಾವು ಅದಕ್ಕೆ ತಕ್ಕಂತೆ ಕೆಲಸನೂ ಇರಬೇಕು. ಕೆಲಸ ಇತ್ತಂದರೆ ಆ ಅಮೌಂಟಿಗೆ ನಾವು ಈಕ್ವಲಾಗಿ ಹೋಗ್ಬೋದು. ಈ ಕೆಲಸನೇ ಇಲ್ಲ ಅಂದಾಗ ತುಂಬ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ಯೋಚನೆ ಮಾಡಿ ತೊಗೊಳಕ್ಕೆ. ನಾನು ಬೇಡ ಅಂತ ಹೇಳಲ್ಲ, ಸ್ವಲ್ಪ ತುಂಬ ಆಳವಾಗಿ ಯೋಚನೆ ಮಾಡಿ. ದೊಡ್ಡ ಅಮೌಂಟು, ಹಾಗಾಗಿ ಯೋಚನೆ ಮಾಡಿ ತೊಗೊಂಡು ನೀವು ಮಾಡ್ಕೋಬೋದು. ಇದನ್ನ ಮನೆಯಲ್ಲಿ ಇಡೋದು ಹಾಗೆ ಶಾಪಲ್ಲಿ ಇಡೋದಪ್ಪ ಅಂತಂದರೆ ಮನೇಲಿ ಅಷ್ಟೊಂದು ಆಗಲ್ಲ. ಶಾಪಲ್ಲೇ ನಾವು ಹೊರಗಡೆ ಬಂದು ಶಾಪ್ ಮಾಡಿದಾಗೆ ಕೆಲವೊಂದು ಕಸ್ಟಮರು ಹೋಗೋರು ಬರೋರು ಬರ್ತಾರೆ, ಎನ್ಕ್ವೈರಿ ಮಾಡಿ ನಾವು ಡಿಸೈನ್ ಹಾಕಿದ್ದೀವಪ್ಪ ಅಂದಾಗ ಅದನ್ನು ನೋಡಿ ಅವ್ರಿಗೂ ಇಷ್ಟ ಆಗ್ಬೋದು, ಅವರು ಹಾಕ್ಬೋದು. ಈ ಥರ ಇರುತ್ತೆ. ಹಾಗಾಗಿ ಮನೆಯಲ್ಲಿದ್ದಾಗ ಅಷ್ಟು ಜಾಸ್ತಿ ಖರ್ಚು ಇರಲ್ಲ ನಮಗೆ. ಇವಾಗ ನಾವು ಮನೆಯಲ್ಲೇ ಇದ್ದೀವಪ್ಪ ಅಂದಾಗ ಈಗ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕೆಲಸ ಮುಗಿಸಿ ಮಧ್ಯಾಹ್ನದಿಂದ ನಾವು ಡಿಸೈನ್ ಹಾಕಿ ಮಾಡ್ಬೋದು. ಹಾಗಿದ್ದಾಗ ಅವರು ಜಾಸ್ತಿ ರೇಟಲ್ಲಿ ಏನು ಹಾಕ್ಕೊಡ್ತಿರಲ್ಲ, ಕಮ್ಮಿ ರೇಟಲ್ಲೇ ಇರಲಿ, ಮನೇಲಿದ್ದು ಮಾಡೋದಲ್ಲ ಅಂತೇಳಿ ಕಮ್ಮಿ ರೇಟಿಗೆ ಹಾಕ್ಕೊಡ್ತಿರ್ತಾರೆ. ನಾವು ಶಾಪಲ್ಲಿ ಬಂದಾಗ ಬೇರೆ ಥರ ಆಗುತ್ತೆ.
ಮನೆಗೂ ಶಾಪಿಗೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ರೇಟನ್ನು ಅದರ ಅಷ್ಟೇ ವ್ಯತ್ಯಾಸ ಆಗುತ್ತೆ. ಈ ಥರ ತುಂಬಾ ಕಾಂಪಿಟೇಷನ್ ಇದೆ. ಹಾಗಾಗಿ ನೋಡಿ, ಯೋಚನೆ ಮಾಡಿ. ತುಂಬ ಇದ್ರ ಬಗ್ಗೆ ವೀಡಿಯೋಸು ನೀವು ಯೂಟ್ಯೂಬಲ್ಲಿ ನೋಡಿರ್ತೀರಿ. ಎಲ್ಲ ಅನುಭವ ಆಗಿರೋರು ಅವರವರು ಅನುಭವನ ಹೇಳ್ಕೊಂಡಿರ್ತಾರೆ. ನೋಡಿ, ಯೋಚನೆ ಮಾಡಿ, ಎಲ್ಲ ಸರ್ಚ್ ಮಾಡಿ ನೋಡಿಬಿಟ್ಟು ಡಿಸೈಡ್ ಮಾಡಿ ತೊಗೊಂಡು ನೀವು ಮಾಡ್ಕೊಂಡು ಹೋಗ್ಬೋದು. ನಾನು ಸಹ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟೆ ನಾನು ಮಷಿನ್ ತೊಗೊಂಡಿದ್ದು. ಈಗ 2.5 ವರ್ಷ ಆಯಿತು ನಾನು ಮಷಿನ್ ತೊಗೊಂಡು, 3ರಲ್ಲಿ ರನ್ನಿಂಗ್. ಈ 3 ವರ್ಷದ ಕೆಳಗಡೆ ನೋಡಿದಾಗ 666 ಹಾಗೆ HSW ಇವೆರಡೇ ಮಷಿನ್ ತುಂಬ ವಿಡಿಯೋ ನೋಡ್ತಾ ಇದ್ದೆ ನಾನು. ಅವೆರಡರಲ್ಲಿ ಸರ್ವಿಸ್ಸು ಅಂದರೆ ನಮಗೆ ಸರ್ವಿಸ್ ಇಂಪಾರ್ಟೆಂಟ್ ಅಲ್ಲ ಅಂಥೇಳಿ ನಾನು 666 ನಿಯರೆಸ್ಟ್ ಹತ್ತಿರ ಇರೋದ್ರಿಂದ ನಾನು 666 ಚೂಸ್ ಮಾಡಿ ಮಷಿನ್ ತೊಗೊಂಡೆ. ಆ ಮಷಿನ್ ಅಂದರೆ ಆ ಕಂಪನಿ ಕಡೆಯಿಂದ ವೀಡಿಯೋಸ್ ಬರ್ತಾಯಿದ್ವು. ಅವನ್ನೆಲ್ಲ ನೋಡಿ ಅವರು ಹೇಳಿರೋ ಪ್ರಕಾರ ಒಂದು ದಿನಕ್ಕೆ ನೀವು 3,000, 4,000, 5,000ನೇ ನೀವು ದುಡಿಬೋದು, ಮನೆಯಲ್ಲೇ ಇದ್ದು ನೀವು ಆರಾಮ್ಸೆ ದುಡಿಬೋದು ಅಂತ ಹೇಳಿ ಅದನ್ನು ನೋಡಿಬಿಟ್ಟು ಇಂಪ್ರೆಸ್ ಆಗಿ ನಾನು ಟೈಲರಿಂಗ್ ಇರೋದ್ರಿಂದ ಅದ್ರ ಜೊತೆ ಇದನ್ನು ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು ತೊಗೊಂಡಿದ್ದು. ಅವ್ರು ಹೇಳಿರೋ ಪ್ರಕಾರ 3,000, 4,000 ಅದು ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ನೀವೇ ಕಂಪೇರ್ ಮಾಡಿ. ಒಂದು ದಿನಕ್ಕೆ ಸಿಂಪಲ್ ಡಿಸೈನ್ 2 ಹಾಕ್ಬೋದು. 500 ರೂಪಾಯಿ ಅಂತ ಲೆಕ್ಕ ಇಟ್ರು 1,000 ರೂಪಾಯಿ. ಹೆವಿ ಡಿಸೈನು 1,200. ಹಬ್ಬ ಅಂದರೆ ಸ್ಲೀವ್ಸ್ ಎಲ್ಲ ಬ್ರೈಡಲ್ ವರ್ಕ್ ಹೆವಿ ಇತ್ತಪ್ಪ ಅಂದರೆ 1,500. ಒಂದು ದಿನಕ್ಕೆ ಅದು ಒಂದೇ ಡಿಸೈನ್ ಆಗೋದು. ಒಂದು ಡಿಸೈನ್ ಅದು ಬೆಳಿಗ್ಗೆನೇ 7-8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಇನ್ನು 9-10 ಗಂಟೆಗೆ ಒಂದು ಡಿಸೈನ್ ಮುಗಿಯೋದು. ಹೆವಿ ಡಿಸೈನ್ ಅದು 1,200. ಹಬ್ಬ ಅಂದರೆ 1,500. ಒಂದು ದಿನಕ್ಕೆ ಅದು 1,500. ಸಿಂಪಲ್ ಡಿಸೈನ್ ಆದರೆ 2 ಡಿಸೈನು 1,000 ರೂಪಾಯಿ. ಇಷ್ಟೇ ಬಿಟ್ಟರೆ ಇನ್ನೂ ಅದಕ್ಕೂ ಅತಿ ಹಾಕು ಅಂದರೆ ಎಲ್ಲಿಂದ ಹಾಕೋದು? ಬೆಳಿಗ್ಗೆನೇ ಬಂದು ನಾವು ನಿಂತು ಸೆಟ್ರೇಟ್ ಮಾಡಿ, ಅದನ್ನು ಸೆಟ್ ಮಾಡಿ, ಇದನ್ನು ಸೆಟ್ ಮಾಡಿ ಹಾಕೋದ್ರೊಳಗೆ ಸುಸ್ತಾಗ್ಬಿಟ್ಟಿರ್ತೀವಿ. ಇನ್ನು ನೈಟ್ 9-10 ಗಂಟೆಗೆ ಒಂದು ಡಿಸೈನ್ ಮುಗೀತಂದರೆ ಮನೆಗೆ ಹೋಗಿ ಇನ್ನು ರೆಸ್ಟ್ ಬೇಡನಾ? ಏನು 24 ಅವರ್ಸ್ ಇದನ್ನೇ ಮಾಡ್ಕೊತ ಅವ್ರು ಹೇಳಿದ ಪ್ರಕಾರ ನಾವು 24 ಅವರ್ಸು ನಾವು ವರ್ಕ್ ಮಾಡ್ತಾನೇ ಇದ್ದರೆ 3,000 ದುಡಿಯೋಕ್ಕಾಗಲ್ಲ. ಇನ್ನು ಬೆಳಿಗ್ಗೆ 8ರಿಂದ ರಾತ್ರಿ 10 ಗಂಟೆವರೆಗೆ ಮಾಡಿದ್ರೆ 1,500 ರೂಪಾಯಿ ಬರೋದೇ ಕಷ್ಟ. 3-4 ಸಾವಿರ ರೂಪಾಯಿ ಅವ್ರು ಹೇಳಿರೋ ಪ್ರಕಾರ ಅದು ಆಗೋದೇ ಇಲ್ಲ. ಈ ಥರ ಸಿಂಪಲ್ ಡಿಸೈನ್ 500 ರೂಪಾಯಿದು 2 ಹಾಕ್ಬೋದು. ಹೆವಿ ಡಿಸೈನು 1,200 ರೂಪಾಯಿ ಹಾಕ್ಬೋದು. ನಮಗೇನಿದ್ರು ಹೆವಿ ಡಿಸೈನ್ ಬಂದ್ರೇ ವರ್ಕೌಟ್ ಆಗೋದು. ಅದರಲ್ಲಿ ಟೈಮು ಸೇವ್ ಆಗುತ್ತೆ. ಹಾಗೆ ಆರಾಮ್ಸೆ ಒಂದು ದಿನಕ್ಕೆ 1,200 ರೂಪಾಯಿ ನಮಗೆ ಅದು ಗ್ಯಾರಂಟಿ ಆಗಿಬಿಡುತ್ತೆ. ಇವತ್ತಿಗೆ 1,200 ರೂಪಾಯಿ ನಾವು ದುಡಿದಿದ್ದೀವಿ ಅನ್ನೋದು. ಸಿಂಪಲ್ ಡಿಸೈನಲ್ಲಿ ಅಷ್ಟೆಲ್ಲ ಏನೂ ಇರೋಲ್ಲ. ಒಂದು 500 ರೂಪಾಯಿಗೆ ನಾವು 5 ತಾಸಿಗೆ ನಿಂತು ವರ್ಕ್ ಹಾಕಬೇಕಾಗುತ್ತೆ. ಇನ್ನೂ ಈ ಥರ ಇರುತ್ತೆ ವರ್ಕಲ್ಲಿ. ಇನ್ನು ಸ್ಟಿಚ್ಚಲ್ಲಿ ಆ ಥರ ಇಲ್ಲ. ಸ್ಟಿಚ್ಚು ಆರಾಮ್ಸೆ 1.5 ಹಬ್ಬ ಅಂದರೆ 2 ತಾಸಿಗೆ ನಾವು ಒಂದು ಬ್ಲೌಸ್ ಹೊಲಿದ್ರೂ 350 ಆರಾಮ್ಸೆ ತೊಗೋಬೋದು. 4 ತಾಸಿಗೆ 2 ಬ್ಲೌಸ್ ಆಯಿತು. ಇನ್ನು ಕುತ್ಕೊಂಡು ಇನ್ನು ಕಂಟಿನ್ಯೂ ಆಗಿ ನಾವು 2 ಬ್ಲೌಸಲ್ಲಿ ಇನ್ನೊಂದು ಬ್ಲೌಸು ಹೊಲಿದ್ರೆ 3 ಬ್ಲೌಸಿಗೆ 1,000 ರೂಪಾಯಿ ಆರಾಮ್ಸೆ ನಾವು 6 ತಾಸಿಗೆ ದುಡಿಬೋದು. ಈ ಥರ ನನಗೆ ವರ್ಕ್ ಕಂಪೇರ್ ಮಾಡಿದರೆ ಸ್ಟಿಚ್ಚೇ ಬೆಟರ್ ಅನ್ನಿಸುತ್ತೆ. ವರ್ಕಿಗೆ ಕಂಪೇರ್ ಮಾಡಿದ್ರೆ ಸ್ಟಿಚ್ಚೇ ಆಲ್ಮೋಸ್ಟ್ ಅಲ್ಲಿ ತುಂಬ ಬೆಟರು ಫ್ರೆಂಡ್ಸ್. ಈಗ ಈ ವರ್ಕು ನಾವು ತೊಗೊಂಡಾಗೆ ಬೇರೆ, ಇವಾಗೇ ಬೇರೆ. ಇವಾಗ ತುಂಬ ಕಾಂಪಿಟೇಷನ್ ಆಗಿರೋದ್ರಿಂದ ನಾವು ಹೇಳೋ ರೇಟ್ಗೂ ಯಾರೂ ಬರೋಲ್ಲ. ಅಲ್ಲಿ ಇಲ್ಲಿ ಕೇಳಿಬಿಟ್ಟು ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ಹಾಕ್ಸ್ಕೊತಾರೆ. ಇನ್ನು ಸ್ಟಿಚ್ಚು ಆ ಥರ ಅಲ್ಲ. ನಾವು ಒನ್ ಟೈಮ್ ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟಿವಪ್ಪ, ಆ ಫಿಟ್ಟಿಂಗ್ ಅವ್ರಿಗೆ ಕೂತಿದಪ್ಪ ಅಂದರೆ ಇನ್ನು ಕಂಟಿನ್ಯೂಸ್ ಆಗಿ ಅವ್ರು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಲ್ಲ. ಈ ಥರ ನನ್ನ ಪ್ರಕಾರ ಸ್ಟಿಚ್ಚೇ ಬೆಟರ್ ಅನಿಸುತ್ತೆ. ನೋಡಿ, ಇದಕ್ಕೂ ಮೀರಿ ನಿಮ್ಗೆ ಏನಾದರೂ ಮಷಿನ್ ತೊಗೋಬೇಕಪ್ಪ ಅಂತ ಅನಿಸಿದರೆ ಅವ್ರು ಹೇಳಿರೋ ಪ್ರಕಾರ ಒಂದಿನಕ್ಕೆ 3-4 ಸಾವಿರ ಸಾಧ್ಯನೇ ಇಲ್ಲ. 1,000, 1,200, 1,500 ಇಷ್ಟು ಬಿಟ್ಟರೆ ಇಲ್ಲ. ಅದು ವರ್ಕ್ ಬರಬೇಕು ನಮಗೆ. ವರ್ಕ್ ಬಂದರೆ ಮಾತ್ರ ಅಷ್ಟು ಅಮೌಂಟಿಗೆ ನಾವು ರೀಚ್ ಆಗ್ಬೋದು. ಎನಿ ಟೈಮ್ ನಮಗೆ ವರ್ಕ್ ಬರುತ್ತೆ ಅನ್ನೋದು ಅದು ಸುಳ್ಳು, ಆಗಲ್ಲ. ಈಗ ನೋಡಿ, ಹೋದ ತಿಂಗಳು ಇರಲಿಲ್ಲ, ಈ ತಿಂಗಳು ಇಲ್ಲ, ಸೀಸನ್ ಇಲ್ಲ. ಇನ್ನು ಮುಂದೆ ಶ್ರಾವಣ ಸ್ವಲ್ಪ ಸ್ಟಾರ್ಟ್ ಆಗ್ಬೋದು ಸೀಸನ್ನು. ಹಾಗಾಗಿ ಸ್ಟಿಚ್ಚು ಪ್ಲಸ್ ವರ್ಕು ಎರಡೂ ಇದ್ದರೆ ನಾವು ಅಲ್ಲಿಗೆ ರೀಚ್ ಆಗ್ಬೋದು. ನನ್ನ ಪ್ರಕಾರ 30-35 ಸಾವಿರ. ಅದರಲ್ಲಿ ರೆಂಟು, ಹಾಗೆ ನಮ್ಮದು ಥ್ರೆಡ್ಡಿಂದು ಕರೆಂಟ್ ಬಿಲ್ ಖರ್ಚು ಒಂದು 5,000, ರೆಂಟ್ ಒಂದು 10,000. ಹಾಗೆ ನಮ್ಮದು ಸ್ಟಿಚ್ಚಿಂಗು ನಾನು ಕಟ್ ಮಾಡಿ ಬೇರೆಯವ್ರಿಗೆ ಕೊಡೋದ್ರಿಂದ ಅವರಿಗೂ ತಿಂಗಳಿಗಿಷ್ಟು ಅಂತೇಳಿ ಎಷ್ಟು ಸ್ಟಿಚ್ ಮಾಡಿರ್ತಾರೋ ಅವರಿಗೂ ಅಮೌಂಟು ಕೊಡಬೇಕು. ಈಗ ನಾನು ಒಬ್ಬಳೇ ಮಾಡಲಿಕ್ಕೆ ಆಗ್ತಿಲ್ಲ. ಏನಕ್ಕಪ್ಪ ಅಂದರೆ ಈಗ ವರ್ಕು ಹಾಕ್ತಿರ್ತೀನಿ. ಯಾರಾದರೂ ಒಬ್ರು ಕಸ್ಟಮರ್ ಬಂದ್ರಪ್ಪ ಅಂದರೆ ಅವರೇ ಒಂದು ಡಿಸೈನ್ ನೋಡಿ ನನಗೆ ಆರ್ಡ್ರ್ ಕೊಡೋದ್ರೊಳಗೆ 1 ತಾಸು 2 ತಾಸು ಹೋಗ್ಬಿಡುತ್ತೆ. ಇನ್ನು ನಾನು ಈ ವರ್ಕು ನೋಡ್ಕೊಂಡು ಕಸ್ಟಮರ್ನೂ ಅಟೆಂಡ್ ಮಾಡಿಕೊಂಡು ಇನ್ನು ಸ್ಟಿಚ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಕಟ್ಟಿಂಗ್ ಮಾಡಿ ಹೊರಗಡೆ ಕಳಿಸ್ತೀನಿ ಹೊಲಿಯೋರಿಗೆ.
ಅವ್ರಿಗೂ ಕೊಡಬೇಕಾಗುತ್ತೆ. ಇದನ್ನೆಲ್ಲ ನಾನು ಒಂದು 35,000ದಲ್ಲಿ ಈಗ 10,000, 5,000 ಖರ್ಚು, 10,000 ರೆಂಟು, ಹಾಗೆ ಅವರಿಗೂ ಏನಿಲ್ಲಪ್ಪ ಅಂದರೆ ತಿಂಗಳಿಗೆ 10,000 ಹಾಗೆ ಆಗುತ್ತೆ ಹೊಲಿಯೋದು, ಅವ್ರಿಗೊಂದು 10,000. 35ರಲ್ಲಿ 25 ನಾನು ತೆಗೆದುಬಿಟ್ರೆ ಉಳಿಯೋದೇ 10,000. ಏನೋ ದೇವ್ರ ಕಣ್ಣು ತಗ್ನಪ್ಪ, ಸೀಸನ್ನು ಚೆನ್ನಾಗಿದೆ, ವರ್ಕು ಜಾಸ್ತಿ ಬಂದ್ವಪ್ಪ ಅಂದರೆ ಒಂದು 20-25,000 ಮಂತ್ಲಿ. ಅಂದರೆ ನಮಗೆ ಜಾಸ್ತಿ ವರ್ಕ್ ಬಂತಪ್ಪ ಅಂದಾಗ ಒಂದು 20-25,000 ರೂಪಾಯಿ ನಮಗೆ ಪ್ರಾಫಿಟ್ ಅನ್ನೋದು ಉಳಿಯುತ್ತೆ. ಅಷ್ಟು ಬಿಟ್ಟರೆ ಅದಕ್ಕೂ ಮೀರಿ ನಾವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಹೇಗಾಗ್ಬಿಟ್ಟದಪ್ಪ ಅಂದರೆ ನಮ್ಮದೇ ಎಕ್ಸಾಂಪಲ್ಲು, ನಮ್ಮ ಏರಿಯಾದಲ್ಲಿ ನಾನು ಈ ಮಷಿನ್ ತಂದು ನಮ್ಮ ಮನೇಲಿ ಇಟ್ಟಾಗ, ಚಿಕ್ಕದು ಮನೆ ನಮ್ಮದು, ಈ ಚಿಕ್ಕ ಮನೆಯಲ್ಲೇ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಷೀನು ಇವರಿಗೆ ಅಂದರೆ ಅವರಿಗೇನು ಆಡಂಬರ ಅನ್ನಂಗೆ ಆಗ್ಬಿಟ್ಟಿದೆ. ನಮ್ಮ ಸಿಚುವೇಶನ್ ಅವ್ರಿಗೆ ಅರ್ಥ ಆಗಲ್ಲ. ನಾವು ಏನೋ ಒಂದು ಟೈಲರಿಂಗ್ ಜೊತೆ ಇದೂ ಇರಲಿ, ಎರಡೂ ಮೇಂಟೈನ್ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಉದ್ದೇಶಕ್ಕೆ ನಾನು ತೊಗೊಂಡು ಬಂದಿದ್ದೆ. ಅದು ಅವರಿಗೆ ಅರ್ಥ ಆಗಲ್ಲ. ಜನದ್ದೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ಎಲ್ಲ ಕಡೆನೂ ಚೆನ್ನಾಗಿ ಒಂದು ಸ್ವಲ್ಪ ಬೆಳೀತದಾರಪ್ಪ ಅಂದಾಗ ಎಲ್ರಿಗೂ ಹುರಿನೇ, ಹೊಟ್ಟೆ ಹುರಿನೇ. ಎಲ್ಲರೂ ಚೆನ್ನಾಗಿ ಬೆಳೀತಿದ್ದೀರಾ ಅಂದರೆ ಖುಷಿ ಪಡೋರು ಯಾರೂ ಇರಲ್ಲ. ಆ ಥರ ಅಂದ್ಕೊಂಡಿದ್ರು. ಅಂದಿರೋದು ನಾನು ಏನೋ ಕಷ್ಟನೋ ಲಾಭನೋ ನಷ್ಟನೋ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ನನಗೆ ಸ್ವಲ್ಪ ಧೈರ್ಯ ಇತ್ತು. ಹಾಗಾಗಿ ತಂದು ಮಾಡಿದೆ. ಅಲ್ಲಿ ಏನೂ ಮನೇಲಿ ಆಗಲಿಲ್ಲ. ಹಾಗಾಗಿ ನಾನು ಹೊರಗಡೆ ಶಾಪ್ ಇಟ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಬೆಳಿಗ್ಗೆ 9-10 ಗಂಟೆಗೆ ನಾನು ಮನೆಯಿಂದ ಬಂದರೆ ಇನ್ನು ನೈಟೇ ನಾನು 9-10 ಗಂಟೆಗೆ ಹೋಗೋದು. ಏನಾದರೂ ಸ್ಟಿಚ್ ಹೊಲಿಯೋದಿತ್ತಪ್ಪ ಅಂದರೆ ನಾನೇ ಇಲ್ಲಿ, ಈಗ ಸೀಸನ್ ಇಲ್ಲಲ್ಲ, ಹಾಗಾಗಿ ವರ್ಕ್ ಜಾಸ್ತಿ ಇರೋಲ್ಲ, ನಾನೇ ಸ್ಟಿಚ್ ಮಾಡಿ ಕೊಡ್ತೀನಿ. ಸ್ಟಿಚ್ ಮಾಡೋದಿತ್ತಪ್ಪ ಅಂದರೆ ಸ್ಟಿಚ್ ಮಾಡಿ ಕೊಟ್ಟರೆ, ಮತ್ತು ಈಗ ವರ್ಕ್ ಇಲ್ಲ ಅಂದರೆ ನಾನು ಸ್ಟಿಚ್ಚಲ್ಲಾದರೂ ಅಮೌಂಟ್ ತೆಗಿಲೇಬೇಕು. ಈಗ ನನ್ನ ಲಾಭಕ್ಕಲ್ಲ ಅಂದ್ರೂ ನಾನು ರೆಂಟಿಗಾದರೂ ಅಂದ್ರೂ ನಾನು ಮಾಡಲೇಬೇಕಲ್ಲ. ಹಾಗಾಗಿ ಆ ಥರ ಕೆಲಸ ಇದ್ದಾಗ ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಅದನ್ನು ನೋಡಿಬಿಟ್ಟು ನನ್ನ ಮಕ್ಕಳನ್ನ ಕರೆದು ಕೇಳಿರೋರು ಇದ್ದಾರೆ. ಏನು ಬೆಳಿಗ್ಗೆ 9 ಗಂಟೆ 10 ಗಂಟೆಗೆ ಹೋದೋಳು ನೈಟ್ 10 ಗಂಟೆವರೆಗೂ 11 ಗಂಟೆವರೆಗೂ ಬರಲ್ಲ, ಇಷ್ಟು ದುಡಿತಾಳ ನಿಮ್ಮಮ್ಮ, ಅಷ್ಟು ದುಡಿಮೆ ಆಯ್ತಾ ಅದರಲ್ಲಿ, ಬಾಬಾ ತುಂಬ ಜೋರಿದೆ ನಿಮ್ಮದು ದುಡಿಮೆ ಅಂತೇಳಿ ನನ್ನ ಮಕ್ಕಳನ್ನ ಕರೆದು ಕೇಳಿರೋರು ಇದ್ದಾರೆ. ಅವ್ರಿಗೇನು ಗೊತ್ತಿರುತ್ತೆ ನಮ್ಮ ಸಮಸ್ಯೆ, ಇದರಲ್ಲಿ ನಾವು ಸಫರ್ ಆಗ್ತಿರೋರು ನಾವು. ಅದು ಅವ್ರವ್ರ ಕೆಲಸ ಅವರಿಗೆ ಗೊತ್ತಿರುತ್ತೆ. ಏನಕ್ಕಪ್ಪ ಅಂದರೆ ಅದರಲ್ಲಿ ಅವರು ಅನುಭವ ಆಗಿರುತ್ತಲ್ಲ, ಹಾಗಾಗಿ ಅವ್ರ ಕೆಲಸ ಅವ್ರಿಗೆ ಗೊತ್ತಿರುತ್ತೆ, ನಮ್ಮ ಕೆಲಸ ನಮಗೆ ಗೊತ್ತಿರುತ್ತೆ. ಕೇಳೋರಿಗೇನೂ ಇಲ್ಲ. ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ನಾವು ಮಾತಾಡೋಕೆ ಹೋಗ್ಬಾರ್ದು. ಈ ಥರ ಹೇಳ್ತಿರ್ತಾರೆ, ಅವ್ರದ್ದೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ದುಡಿಮೆ, ನಾವು ಬೆಳಗ್ಗೆ 10 ಗಂಟೆಗೆ ಬಂದು ನೈಟ್ 10 ಗಂಟೆಗೆ ಹೋದರೂ ಒಂದು ವರ್ಕ್ ಹಾಕಿಲ್ಲ ಅಂದರೆ ಆ ನೋವು ನಮಗೆ ಗೊತ್ತಿರುತ್ತೆ. ಈಗ ಸ್ಟಿಚ್ ಮಾಡಿದ್ರೆ 2 ಬ್ಲೌಸ್ ಸ್ಟಿಚ್ ಮಾಡಿದ್ರೆ 350-700 ರೂಪಾಯಿ ನಾವು ದುಡಿಬೋದು. ಅದೇ ವರ್ಕ್ ಏನೂ ಇಲ್ಲ ಅಂದಾಗ, ಮಷಿನ್ ಸುಮ್ಮನೆ ಖಾಲಿ ಆಫಲ್ಲೇ ಇದೆ ಅಂದಾಗ, ನಾವೀಗ ಅದ್ರದ್ದು EMI ತಿಂಗಳಾದರೆ ಅಮೌಂಟ್ ಕಟ್ಟಬೇಕು, ಅದಕ್ಕಂತನೂ ನಾವು ದುಡಿಲೇಬೇಕಾ? ಈಗ ಇಡೀ ದಿನ ನಾವು ಬಂದು ಇಲ್ಲಿ ನಿಂತು ಏನು ಖಾಲಿ ಕೈ ಹೋಗಿವಪ್ಪ ಅಂದಾಗ ಆ ನೋವು ಏನನ್ನೋದು ನಮಗೆ ಗೊತ್ತಿರುತ್ತೆ, ಕೇಳೋರಿಗೆ ಏನೂ ಗೊತ್ತಿರಲ್ಲ ಫ್ರೆಂಡ್ಸ್. ಈ ಥರ ತುಂಬಾ ಸಿಚುವೇಶನ್ನು ಎಲ್ಲ ನಡೆದ್ಬಿಟ್ಟಿದ್ದಾವೆ ನಮ್ಮ ಲೈಫಲ್ಲೂ. ಅವನ್ನೆಲ್ಲ ನಾವು ಯಾರಿಗೂ ತಲೆ ಕೆಡ್ಸ್ಕೊಳ್ಳಲ್ಲ. ಈಗ ತೊಗೊಂಡಿವಿ, ನಾವು ಮಾಡ್ತಿದ್ದೀವಿ ಅಂದಾಗ ಅದು ಲಾಭನೋ ನಷ್ಟನೋ ನಾವೇ ಅನುಭವಿಸ್ಬೇಕು. ಹಾಗಾಗಿ ಈ ಥರ ಇರುತ್ತೆ, ಯಾರಿಗೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಮಾತಾಡೋರು ಮಾತಾಡ್ತಿರ್ತಾರೆ, ನಮ್ಮ ಲೈಫು ನಮ್ಮ ಇಷ್ಟ ಪ್ರಕಾರ ನಾವಿರಬೇಕು. ಅವ್ರು ಹೀಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ ಅಂತೇಳಿ ನಾವು ತಲೆ ಕೆಡಿಸ್ಕೊಂಡ್ರೆ ಮುಂದುವರಿಯೋಕ್ಕಾಗಲ್ಲ. ಈ ಥರ ಇರುತ್ತೆ. ನೋಡಿ, ಯೋಚನೆ ಮಾಡಿ. ನಿಮ್ಗೆ ಏನಾದರೂ ತೊಗೋಬೇಕು ಅನ್ನೋ ಯೋಚನೆ ಇತ್ತಪ್ಪ ಅಂದರೆ ಮಾಡಿ. ಅಂದರೆ ನಿಮಗೆ ಯಾರು ನಿಮ್ಮ ಏರಿಯಾದಲ್ಲಿ ಯಾರೂ ಕಾಂಪಿಟೇಟಿವ್ ಇಲ್ಲಪ್ಪ, ತುಂಬ ಜನ ಟೈಲರ್ಸ್ ಇದ್ದಾರೆ, ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಕೊಡ್ತೀನಿ ಅಂತಂದರೆ ಅವ್ರನ್ನೆಲ್ಲ ಅವ್ರ ಹತ್ರ ಇಸ್ಕೊಂಡು ನೀವು ಮಾಡ್ಕೊಂಡು ಹೋಗ್ಬೋದು. ಈಗ ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ಸ್ವಲ್ಪ ಆಳವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿ ನೀವು ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ಈ ಥರ ಒಂದು ತಿಂಗಳಿಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ನೋಡಿ ಯೋಚನೆ ಮಾಡಿ. ನನಗೊಬ್ಬರು ಕಮೆಂಟ್ ಹಾಕಿದರು, ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟ್ ನನಗೆ ಕೊನೆವರೆಗೂ ಇರಲಿ ಅಂತ ಹೇಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್.